ಹಲೋ ವೆಲ್ಕಮ್ ನಮಸ್ಕಾರ. ಈಗ ಈ ವಿಡಿಯೋದಲ್ಲಿ ನೀವು ದ ಸೋವರ್ ಈ ಪದ್ಯದ ವಿವರಣೆಯನ್ನು ಕನ್ನಡದಲ್ಲಿ ಕೇಳ್ತೀರಾ. ಈ ಸಾರಿ ಬರೀ ಕೇಳೋದಲ್ಲ, ಇದನ್ನು ಎಂಜಾಯ್ ಕೂಡ ಮಾಡ್ತೀರಿ ಅನ್ನೋ ಭರವಸೆ ನನಗಿದೆ. ಅಷ್ಟು ಚೆನ್ನಾಗಿದೆ ಇದು, ಕೇಳಿ ಆನಂದ ಪಡ್ಬೋದು ಕೂಡ. ಈಗ ಮೊದಲು ಒಂದು 2 ನಿಮಿಷ ಇದನ್ನು ಓದಿಬಿಡ್ತೀನಿ. ಈ ಓದುವುದರಲ್ಲಿ ಒಂದು ವಿಶೇಷತೆ ಇದೆ, ಅದು ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಧದಷ್ಟು ನಿಮಗೆ ಅರ್ಥ ಆಗಿಬಿಡುತ್ತದೆ ನಾನು ಓದಿದಾಗನೇ. ಹೇಗೆ ಅಂತ ನೋಡುವ. Poem A Sower. Sitting in a porchway cool, fades the ruddy sunlight fast. Twilight hastens to rule. Working hours are well nigh past. Shadows shoot across the lands, but one sower lingers still. Old, in rags, he patient stands. Looking on, I feel a thrill. Blackened high, his silhouette dominates the furrows deep. Now to solve the task is set. Soon shall come a time to reap. Marches he along the plain to and fro, and scatters wide from his hands the precious grain. Moody eye to see him stride. Darkness deepens, gone the light. Now his gestures to mine eyes are august, and strange his height seems to touch the starry skies. ಈಗ ಪ್ರತಿ ಸಾಲಿನ ವಿವರಣೆ. ಸಿಟ್ಟಿಂಗ್ ಇನ್ ಅ ಪೋರ್ಚ್ ವೇ ಕೂಲ್, ತಂಪಾದ ಹಜಾರ ಮನೆ. ಆಲ್ರೆಡಿ ನೀವು ಚಿತ್ರವನ್ನು ನೋಡಿದ್ದೀರಿ. ಪೋರ್ಚ್ ವೇ ಅಂದರೆ ಅಲ್ಲಿ ಕವಿ ಕೂತ್ಕೊಂಡಿದ್ದಾನೆ. ಸುಂದರವಾದ ಸಂಜೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಇವರು ತುಂಬ ರಿಲ್ಯಾಕ್ಸ್ ಮಾಡಿಕೊಂಡು ಕೂತ್ಕೊಂಡು ಹೋಗಿ ಬರುವವ್ರನ್ನ ನೋಡ್ತಾ ಇದ್ದಾರೆ. ಫೇಡ್ಸ್ ದ ರೆಡಿ ಸನ್ಲೈಟ್ ಫಾಸ್ಟ್, ತುಂಬ ತೀವ್ರಗತಿಯಲ್ಲಿ ಕೆಂಪಾದ ಆ ಮುಸ್ಸಂಜೆ ಈಗ ನಿಧಾನವಾಗಿ ಕತ್ತಲಾಗ್ತಾ ಇದೆ. ಟ್ವೈಲೈಟ್ಸ್ ಹೇಸನ್ಸ್ ಟು ರೂಲ್, ಮುಸ್ಸಂಜೆಯಾಗಿ ಕತ್ತಲಾಗುವುದಕ್ಕೆ ಅದನ್ನು ಟ್ವೈಲೈಟ್ ಅಂತ ಹೇಳ್ತೀವಿ. ಒಂದೊಂದಾಗಿ ತಾರೆಗಳು ಕಾಣಿಸ್ಕೊಳ್ತಾ ಇರ್ತವಲ್ಲ, ಅದನ್ನು ಟ್ವೈಲೈಟ್ ಅಂತ ಹೇಳ್ತಾರೆ. ಕತ್ತಲು ಆವರಿಸುತ್ತಿದೆ ಅಂತ ಅಷ್ಟೇ ಹೇಳಿದರೆ ಆಗಿರೋದು. ಆದರೆ ಕವಿನೇ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಟ್ವೈಲೈಟ್ ಹೇಸನ್ಸ್ ಅಂದರೆ ಅವಸರ ಮಾಡುತ್ತದೆ, ಭಾಳ ಫಾಸ್ಟಾಗಿ ಬರ್ತಾ ಇದೆ ಅಂತ. ಎದಕ್ಕೆ? ಟು ರೂಲ್ ಅಂತ ಹೇಳ್ತಾರೆ, ಆಳ್ವಿಕೆ ಆಳಲು ಅಂತ. ಕತ್ತಲು ಒಂದು ರಾಜನಾಗಿ ಬರುತ್ತೆ ಅಂತ. ಅಂದರೆ ಅದು ಕತ್ತಲು ಪವರ್ಫುಲ್ ಆಗಿದೆ ಈಗ. ಯಾಕಂದರೆ ಈಗ ಅದು ಬೆಳಕನ್ನು ಓಡಿಸುತ್ತೆ, ಬೆಳಕು ಓಡೋಗುತ್ತೆ, ಕತ್ತಲು ಬರುತ್ತೆ. ಇನ್ನು ಮುಂದೆ ಕತ್ತಲೆಯದೇ ಸಾಮ್ರಾಜ್ಯ ಅಂತ ಎಂಥ ಬ್ಯೂಟಿಫುಲ್ ಬರೆದಿದ್ದಾರೆ ನೋಡಿ. ಟ್ವೈಲೈಟ್ ಹೇಸನ್ಸ್ ಟು ರೂಲ್, ವರ್ಕಿಂಗ್ ಅವರ್ಸ್ ಆರ್ ವೆಲ್ ನೈ ಪಾಸ್ಟ್. ವರ್ಕಿಂಗ್ ಅವರ್ಸ್ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಸೂರ್ಯಾಸ್ತ ಆದಮೇಲೆ ಕೆಲಸ ಮುಗೀತು ಅಂತ. ಅಂದರೆ ಆಲ್ಮೋಸ್ಟ್ ಅಂತ. ವೆಲ್ ನೈ ಅಂದರೆ ಆಲ್ಮೋಸ್ಟ್ ಈಗ ಕೆಲಸದ ಸಮಯ ಮುಗಿದು ಹೋಗಿದೆ ಅಂತ. ಶಾಡೋ ಶೂಟ್ ಅಕ್ರಾಸ್ ದಿ ಲ್ಯಾಂಡ್ಸ್, ಆಗ ಮನೆಗೆ ಬರ್ತಾ ಇರ್ತಾರಲ್ಲ ಆ ಜನಗಳ
ಶಾಡೋಸ್ ಅಂದರೆ ನೆರಳುಗಳು, ಅವು ಭೂಮಿ ಮೇಲೆ ಅವರು ಮೂವ್ ಆದ ಹಾಗೆ ಅವುಗಳು ಕೂಡ ಮೂವ್ ಆಗ್ತಾವಲ್ಲ, ಅದನ್ನು ಹೇಳ್ತಾರೆ. ಅಕ್ರಾಸ್ ದಿ ಲ್ಯಾಂಡ್ಸ್ ಬಟ್ ಒನ್ ಸೋವರ್ ಲಿಂಗರ್ಸ್ ಸ್ಟಿಲ್. ಲಿಂಗರಿಂಗ್ ಅಂದರೆ ಒಂದೇ ಜಾಗದಲ್ಲಿ ಇರುವುದಕ್ಕೆ ಲಿಂಗರಿಂಗ್ ಅಂತ ಹೇಳ್ತೀವಿ, ಅಲ್ಲೇ ಸುತ್ತಾಡೋದು ಅಂತ ಕೂಡ ಅರ್ಥ ಆಗುತ್ತೆ. ಅಲ್ಲಿ ಇವರ ಕಣ್ಣಿಗೆ ಒಬ್ಬ ರೈತ, ಸೋವರ್ ಅಂತಂದರೆ ಅಂತಂದರೆ ಬೀಜ ಬಿತ್ತು ಅಂತ ಅರ್ಥ. ಬೀಜ ಬಿತ್ತತಕ್ಕಂಥ ಒಬ್ಬ ಅಲ್ಲಿ ರೈತ ಈತನ ಕಣ್ಣಿಗೆ ಬೀಳ್ತಾನೆ. ಓಲ್ಡ್ ಇನ್ ರ್ಯಾಗ್ಸ್, ಮುದುಕಾಗಿದ್ದಾನೆ, ಹರಿದ ಬಟ್ಟೆಗಳನ್ನು ಹಾಕ್ಕೊಂಡಿದ್ದಾನೆ. ಹೀ ಪೇಷಂಟ್ ಸ್ಟ್ಯಾಂಡ್ಸ್ ಅಂದರೆ ಬಹಳ ತಾಳ್ಮೆಯಿಂದ ಅಲ್ಲಿ ನಿಂತ್ಕೊಂಡಿದ್ದಾನೆ ಅಂತ. ಲುಕಿಂಗ್ ಆನ್, ಕವಿ ಹೇಳ್ತಾನೆ, ನಾನು ಅವನನ್ನು ನೋಡುತ್ತಾ ಐ ಫೀಲ್ ಅ ಥ್ರಿಲ್. ಅಂದರೆ ಎಲ್ಲ ಜನ ಕೆಲಸ ಮುಗಿಸಿ ಹೋಗ್ತಿರುವ ಸಮಯದಲ್ಲಿ ಇದೇನಪ್ಪ ಈ ಮನುಷ್ಯ ಈಗ ಕೆಲಸ ಮಾಡಲಿಕ್ಕೆ ರೆಡಿ ಆಗ್ತಿದ್ದಾನಲ್ಲ ಅಂತ ಹೇಳಿ ಆಶ್ಚರ್ಯ ಆಯಿತು, ನನಗೆ ಥ್ರಿಲ್ ಆಯಿತು, ನನಗೆ ಭಾಳ ಅದ್ಭುತ ಅನ್ನಿಸ್ತು. ಅದಕ್ಕೆ ನಾನು ನೋಡ್ತಾ ನಿಂತ್ಕೊಂಡೆ. ಬ್ಲ್ಯಾಕ್ ಆ್ಯಂಡ್ ಹೈ ಹಿಸ್ ಶಿಲೋವೆಟ್ ಅಂತಂದರೆ ಆಕೃತಿ ಅಂತ ಅರ್ಥ. ಅಂದರೆ ಔಟ್ಲೈನ್ ಅಷ್ಟೇ ಕಾಣ್ತಕ್ಕಂಥದ್ದು. ಈಗ ಸೂರ್ಯಾಸ್ತ ಆಗುವಾಗ ಈ ರೀತಿ ನೋಡಿ, ಇದನ್ನು ಶಿಲೋಟ್ ಅಂತ. ಇಲ್ಲಿ ಎಲ್ಲದೂ ಕಾಣಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾರೆ ಅಂತ ಮಾತ್ರ ಕಾಣುತ್ತಲ್ಲ, ಅದನ್ನು ಶಿಲೋವೆಟ್ ಅಂತ ಹೇಳ್ತೀವಿ. ಡಾಮಿನೇಟ್ಸ್ ದಿ ಫರೋಸ್ ಡೀಪ್. ಫರೋಸ್ ಅಂದರೆ ಇವುಗಳಿಗೆ ಫರೋಸ್ ಅಂತ ಹೇಳ್ತೀವಿ. ಇದು ಡಾಮಿನೇಟ್ಸ್ ಅಂದರೆ ಅದೇ ನಮಗೆ ಬಹಳ ಪ್ರಖರವಾಗಿ ಕಾಣ್ತಕ್ಕಂಥದ್ದು. ಅದಕ್ಕಿಂತ ಆತನ ಆಕೃತಿ ಇನ್ನೂ ಸ್ವಲ್ಪ ಡಾಮಿನೇಟ್ ಆಗ್ತಾ ಇತ್ತು, ಇನ್ನೂ ಜಾಸ್ತಿಯಾಗಿ ಕಾಣ್ತಾ ಇತ್ತು ಅಂತ. ನೌ ಟು ಸೋ ದ ಟಾಸ್ಕ್ ಇಸ್ ಸೆಟ್. ಈಗ ಆತ ಆ ಕಾಳುಗಳನ್ನು ಬಿತ್ತಲಿಕ್ಕೆ ಈಗ ಶುರು ಮಾಡ್ತಾ ಇದ್ದಾನೆ ಅಂತ. ಆ ಟಾಸ್ಕ್ ಇಸ್ ಸೆಟ್. ಟಾಸ್ಕ್ ಅಂದರೆ ಒಂದು ವರ್ಕ್ ಅಂತ, ಆ ಸೆಟ್ ಆಗಿದೆ. ಸೂನ್ ಶಾಲ್ ಕಮ್ ಆ ಟೈಮ್ ಟು ರೀಪ್. ಪೈರನ್ನು ಕೊಯ್ಯುವುದು ಅಂತ. ಪೈರಾಗಿ ಅದು ಬರುತ್ತೆ ಮನುಷ್ಯನಿಗೆ, ಅಂದರೆ ಅದು ಒಂದು ಹೋಪ್ ಇದೆ ಇಲ್ಲಿ. ರೈತ ಏನನ್ನಾದರೂ ಬಿತ್ತಿದಾಗ ಆತನಿಗೆ ಮೊದಲೇ ಗೊತ್ತಿರುತ್ತೆ, ಇನ್ನೊಂದು 3 ತಿಂಗಳು 4 ತಿಂಗಳು ಆದಮೇಲೆ ನನಗಿದು ಪೈರಾಗಿ ನನಗೆ ಸಿಗುತ್ತೆ ಅಂತ. ಮಾರ್ಚಸ್ ಹಿ ಅಲಾಂಗ್ ದಿ ಪ್ಲೇನ್ ಟು ಆ್ಯಂಡ್ ಫ್ರೋ ಅಂದರೆ ಹಿಂದೆ ಮುಂದೆ ಅಂತ ಅರ್ಥ. ಅಂದರೆ ಅಲ್ಲಿ ಮಾರ್ಚಿಂಗ್ ಅಂತಂದರೆ ಈ ಸೋಲ್ಜರ್ಸ್ ಮಾರ್ಚ್ ಅಲ್ಲ, ಹಾಗಲ್ಲ ಅರ್ಥ. ಅಲ್ಲಿ ಹಿಂದು ಮುಂದೆ ನಡೆದಾಡ್ತಾ ಇದ್ದಾನೆ ಅಂತ. ಅಂದರೆ ಹಿಂದು ಮುಂದೆ ನಡೆದಾಡ್ತಾ ಇರೋದು ಏನು, ಯಾತಕ್ಕೋಸ್ಕರ ಅಂದರೆ ಮುಂದೆ ಹೇಳ್ತಾ ನೋಡಿ. ಸ್ಕ್ಯಾಟರ್ಡ್ ವೈಡ್. ಸ್ಕ್ಯಾಟರಿಂಗ್ ಅಂತಂದರೆ ಚೆಲ್ಲುವುದು ಅಂತ. ಓಕೆ, ಅಂದರೆ ಕೈಯಲ್ಲಿ ಆ ಧಾನ್ಯಗಳನ್ನು ಹಿಡ್ಕೊಂಡು ಆತ ಎಲ್ಲೆಡೆಯಲ್ಲಿ ಚೆಲ್ತಾ ಇದ್ದಾನೆ. ಸ್ಕ್ಯಾಟರ್ಡ್ ವೈಡ್ ಅಂತಂದರೆ ಅಗಲವಾಗಿ. ಫ್ರಮ್ ಹಿಸ್ ಹ್ಯಾಂಡ್ಸ್ ದ ಪ್ರೀಷಿಯಸ್ ಗ್ರೈನ್. ಆ ತನ್ನ ಕೈಗಳಿಂದ ಅವನ್ನ ಸ್ಕ್ಯಾಟರ್ ಮಾಡ್ತಾ ಇದ್ದಾನೆ ಎಲ್ಲ ಕಡೆ. ಮುಂದೆ ಹೇಳ್ತಾರೆ ಪ್ರೀಷಿಯಸ್ ಗ್ರೈನ್ ಅಂದರೆ ಬೀಜ ಅಂತ. ಒಂದೊಂದು ಬೀಜ ಆತನಿಗೆ ಪ್ರೀಷಿಯಸ್ ಅಂತ, ಬಹಳ ಮಹತ್ವವಾದದ್ದು, ಬಹಳ ಬೆಲೆ ಬಾಳುವಂಥದ್ದು. ರೈತರಿಗೆ ಬೀಜನೇ ತಾನೆ ಎಲ್ಲವೂ, ಜೀವನಕ್ಕೆ ಬೀಜನೇ ಅವರಿಗೆ ಎಲ್ಲದು. ಮೂಡಿ ಐ ಅಂದರೆ ಇಲ್ಲಿ ನಾನು ಎಮೋಷನಲ್ ಆಗ್ತೀನಿ ಅಂತ. ಈ ದೃಶ್ಯವನ್ನು ನೋಡಿ ನನ್ನ ಮನಸ್ಸು ತುಂಬಿ ಬರ್ತದೆ ನೋಡಿ ನನಗೆ, ಅದಕ್ಕೆ ಮೂಡಿ ಆಗ್ತೀನಿ ನಾನು. ಐ ಟು ಸೀಮ್ ಹಿಸ್ ಸ್ಟ್ರೈಡ್. ಆತನ ಆ ನಡೆದಾಟವನ್ನು ನೋಡಿ, ಆತನ ಮೂಮೆಂಟನ್ನು ನೋಡಿ, ಆತ ಮಾಡ್ತಿರುವ ಕೆಲಸವನ್ನು ನೋಡಿ ನಾನು ಎಮೋಷನಲ್ ಆಗ್ತೀನಿ ಅಂತ. ಡಾರ್ಕ್ನೆಸ್ ಡೀಪನ್ಸ್. ಕತ್ತಲು ಹೆಚ್ಚಾಗಿ ಇನ್ನೂ ಆಳವಾಗ್ತಾ ಇದೆ, ಅಂದರೆ ಕತ್ತಲು ಆವರಿಸ್ತಾ ಇದೆ. ಗಾನ್ ಲೈಟು ಹೋಗಿ ಕತ್ತಲು ಆವರಿಸ್ತಿದೆ. ನೌ ಹಿಸ್ ಜಸ್ಚರ್ಸ್ ಟು ಮೈನ್ ಐಸ್. ಜಸ್ಚರ್ ಅಂತಂತಂದರೆ ಬಾಡಿ ಮೂಮೆಂಟ್ ಅಂತ. ಯಾವುದಾದ್ರೂ ಕೈ ಹೀಗೆ ಮಾಡೋದು, ಬಾ ಅನ್ಲಿಕ್ಕೆ ಹೀಗೆ ಮಾಡೋದು, ಹೋಗು ಅನ್ಲಿಕ್ಕೆ ಹೀಗೆ ಮಾಡೋದು, ಇವುಗಳಿಗೆಲ್ಲ ಜಸ್ಚರ್ಸ್ ಅಂತ ಹೇಳ್ತೀವಿ. ಅಲ್ಲಿ ಕೇವಲ ಆತನ ಜಸ್ಚರ್ಸ್ ಮಾತ್ರ ಕಾಣ್ತಾ ಇತ್ತು, ಯಾಕಂದರೆ ಅಲ್ಲಿ ಕತ್ತಲಾಗುವ ಸಮಯ ಅಲ್ಲ. ಹಾಗಾಗಿ ಒಂದು ಆಕೃತಿ ಆತ ಏನು ಮಾಡ್ತಿದ್ದಾನೆ ಅಂತ ಮಾತ್ರ ಕಾಣ್ತಾ ಇದೆ. ಆದರೆ ಅವು ನನ್ನ ಕಣ್ಣುಗಳಿಗೆ ಬಹಳ ಅದ್ಭುತವಾಗಿ ಕಾಣ್ತಾ ಇತ್ತು ಅಂತ ಹೇಳ್ತಾನೆ. ಆಗಸ್ಟ್ ಅಂತ ಹೇಳ್ತಾನೆ. ಆಗಸ್ಟ್ ಅಂತಂದರೆ ತುಂಬ ಚೆನ್ನಾಗಿರುವುದು, ಬಹಳ ಉತ್ತಮವಾಗಿರುವುದಕ್ಕೆ ಆಗಸ್ಟ್ ಅಂತ ಹೇಳ್ತೀವಿ. ಅಂದರೆ ಆತನ ಆ ಧಾನ್ಯಗಳನ್ನು ಎಲ್ಲ ಕಡೆ ಚೆಲ್ತಕ್ಕಂಥ ಒಂದು ಮೂಮೆಂಟ್ ಏನಿತ್ತು, ಅದನ್ನು ನೋಡಿ ಇವರಿಗೆ ತುಂಬ ಸಂತೋಷ ಆಗ್ತಾಯಿತ್ತು.
ಆ್ಯಂಡ್ ಸ್ಟ್ರೇಂಜ್. ಆದರೆ ಒಂದು ನನಗೆ ಅಲ್ಲಿ ವಿಚಿತ್ರ ಕೂಡ ಅನಿಸ್ತಾ ಇತ್ತು. ಹಿಸ್ ಹೈಟ್ ಸೀಮ್ ಟು ಟಚ್ ದ ಸ್ಟಾರಿ ಸ್ಕೈಸ್. ಇನ್ನೂ ವಿಚಿತ್ರ ನನಗೆ ಅನಿಸಿದ್ದು ಏನು ಅಂತಂತಂದರೆ, ಆ ವ್ಯಕ್ತಿಯ ಎತ್ತರ, ಹೈಟ್ ಸೀಮ್ಸ್ ಟು ಟಚ್ ದ ಸ್ಟಾರಿ ಸ್ಕೈಸ್. ಅಂದರೆ ಸ್ಟಾರ್ ಇರ್ತಕ್ಕಂಥ ಆ ಆಕಾಶ ಇದೆಯಲ್ಲ, ಆಕಾಶದ ಎತ್ತರಕ್ಕೆ ಬೆಳೆಯತಕ್ಕಂಥದ್ದನ್ನು ನಾನು ಕಂಡೆ ಅಂತ ಹೇಳಿ. ಆ ರೈತ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾನೆ ಈಗ. ಆತನ ಫಿಗರ್ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ, ಮುಗಿಲೆತ್ತರಕ್ಕೆ ಮುಟ್ಟುವಂತೆ ಕಾಣ್ತಾ ಇದೆ ನನಗೆ ಅಂತ ಹೇಳ್ತಾನೆ. ಅಂದರೆ ಅಷ್ಟು ದೊಡ್ಡ ವ್ಯಕ್ತಿ. ಹೌದು, ಖಂಡಿತವಾಗಿಯೂ ರೈತ ಒಬ್ಬ ದೊಡ್ಡ ವ್ಯಕ್ತಿನೇ. ಆತ ರ್ಯಾಗ್ಸಲ್ಲಿ ಇರ್ಬೋದು, ಹರಿದ ಬಟ್ಟೆಯನ್ನು ಹಾಕೋಬೋದು. ಬಹಳಷ್ಟು ನಮ್ಮಲ್ಲಿರ್ತಕ್ಕಂಥ ರೈತರು ಬಹಳ ಬಡವರೇ, ಆದರೆ ಅವರೆಲ್ಲರೂ ದೊಡ್ಡ ವ್ಯಕ್ತಿಗಳು. ವ್ಯಕ್ತಿತ್ವ ನೋಡಿದಾಗ ಅವರು ಮಾಡತಕ್ಕಂಥ ಕೆಲಸಕ್ಕೆ, ಅವ್ರು ಮಾಡುವ ಕೆಲಸದಲ್ಲಿ ಏನಿದೆಯಲ್ಲ ಅದು ಮಾತ್ರ ಅದ್ಭುತವಾಗಿರ್ತಕ್ಕಂಥದ್ದು. ರೈತ ಒಬ್ಬ ಶ್ರಮಜೀವಿ. ಇನ್ನು ಸಂಜೆ ಆಯಿತು, ನಮ್ಮ ಕೆಲಸ ಮುಗಿಯಿತು ಅಂತ ಅನ್ನುವ ಬೇರೆಯವರಿಗೆ ಹೋಲಿಸಿದರೆ ಈತ ಯಾವಾಗಲೂ ಕೆಲಸದಲ್ಲಿ ತೊಡಗಿರ್ತಾನೆ. ಈತನಿಗೆ ಕೆಲಸದ ವೇಳೆ ಅಂತ ಫಿಕ್ಸ್ ಇಲ್ಲ. 24/7 ಯಾವಾಗ ಕೆಲಸ ಬರುತ್ತೋ ಆವಾಗ ಹೋಗ್ತಾನೆ, ಕೆಲಸ ಮಾಡ್ತಾನೆ. ತಾನು ಬಡವನಾಗಿದ್ದುಕೊಂಡು ಶ್ರಮವಹಿಸಿ ಧಾನ್ಯಗಳನ್ನು ಬೆಳೆದು ಇಡೀ ಜಗತ್ತಿಗೆ ಕೊಡ್ತಾನೆ. ಅದಕ್ಕಾಗಿ ವಿಕ್ಟರ್ ಹ್ಯೂಗೋ ಈ ಪದ್ಯದ ಮುಖಾಂತರ ಅಂತಹ ಎಲ್ಲ ರೈತರಿಗೆ, ಆ ಶ್ರಮಜೀವಿಗಳಿಗೆ ಒಂದು ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದಾನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಪೊಯಮ್ ಇದು. ನನಗೆ ಬಹಳ ಇಷ್ಟ ಆಯಿತು. ಅರ್ಥ ಆದರೆ ಇಷ್ಟೇ ಸಾಲದು. ಯಾಕಂತಂದರೆ ನೀವು ಎಕ್ಸಾಮ್ನಲ್ಲಿ ಬರೀಬೇಕಾಗಿದ್ದು ಇಂಗ್ಲೀಷ್ನಲ್ಲಿ. ಅದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಆಲ್ರೆಡಿ ಇದನ್ನು ಮಾಡಿ ಆಗಿದೆ. ಒಂದು ಸಾರಿ ಅಲ್ಲಿಗೆ ಹೋಗಿ ಅದನ್ನು ನೋಡಿ ಆಮೇಲೆ ಇದರ ಸಮರಿಯನ್ನು ನನ್ನ ಬ್ಲಾಗ್ನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು.